ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೀನ ರಾಶಿಯವರ ಲವ್ ಲೈಫ್ ಬಗ್ಗೆ ಮಾಹಿತಿನ ಕೊಡ್ತೀನಿ. ಮಾರ್ಚ್ ತಿಂಗಳ ರೀಡಿಂಗ್ ಇದು ಫ್ರೆಂಡ್ಸ್. ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೀನ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಅವರು ಸಿಂಹ, ಮಕರ, ವೃಷಭ, ಕಟಕ, ವೃಶ್ಚಿಕ ಮತ್ತು ಮೇಷ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಹೊಸದಾಗಿ ಕನ್ಯಾ ಮತ್ತು ತುಲಾ ರಾಶಿ ಕೂಡ ಬಂದಿದೆ. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಯಾವುದೇ ರಾಶಿಯವ್ರು ಕೂಡ ನಿಮ್ಮ ಲೈಫಲ್ಲಿ ಬರ್ಬೋದು, ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿದ್ದರೂ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. ಮೀನ ರಾಶಿಯವ್ರಿಗೆ ನಾನು ವೀಕ್ಲಿ ರೀಡಿಂಗ್ನ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಹಿತಿನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಈ ಸಿಂಗಲ್ ರೀಡಿಂಗಲ್ಲಿ. ಫ್ರೀ ಶಫಲಲ್ಲಿ ಎಲ್ಲ ಕಾರ್ಡ್ಸ್ನ ನಾನು ನೋಡಿದಾಗ ನನಗೆ ಹೇಳಬೇಕು ಅಂತ ಅನಿಸಿದ ಮಾಹಿತಿನ ನಾನು ಹೇಳ್ತೀನಿ. ಕೆಲವ್ರಿಗೆ ಅನಿಸುತ್ತೆ ನಿಮ್ಮನ್ನು ಕೆಳಗಡೆ ಅಂದರೆ ಹೇಳ್ತಾರಲ್ಲ, ನಿಮಗೆ ಸ್ವಲ್ಪ ಫೀಲಿಂಗ್ ಡೌನ್ ಮಾಡಬೇಕು ಅಂತ, ನಿಮ್ಮನ್ನ ಇನ್ಸಲ್ಟ್ ಮಾಡಬೇಕು ಅಂತ ಯಾರೋ ಕಾಯ್ತಾ ಇದ್ದಾರೆ. ನೀವು ಯಾರಿಗಾದ್ರೂ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಏನೋ. ಸೊ ಆ ಥರ ತಲೆಯಲ್ಲಿದ್ದರೆ ಅದನ್ನು ತೆಗೆದಾಕ್ಬಿಡಿ. ಯಾರನ್ನೋ ಡೌನ್ ತೋರಿಸೋದ್ರಿಂದ ನಿಮ್ಗೆ ಯಾವುದೇ ಅವಾರ್ಡ್ ಸಿಗೋದಿಲ್ಲ ಫ್ರೆಂಡ್ಸ್. ಅಥವಾ ಅದರ್ ಪರ್ಸನ್ ಇದನ್ನು ನೋಡ್ತಿದ್ರೆ ಕ್ರಾಸ್ ವಾಚರು, ಅವ್ರಿಗೂ ಕೂಡ ಇದನ್ನೇ ಹೇಳ್ತೀನಿ. ಮೇ ಬಿ ನೀವು ಯಾರಿಗೋ ಥರ್ಡ್ ಆಪರ್ಚುನಿಟಿನ ಕೊಡ್ತಾ ಇದ್ದೀರಾ, ಥರ್ಡ್ ಚಾನ್ಸ್ನ ಕೊಡ್ತಾ ಇದ್ದೀರಾ, ಅಥವಾ ಅದರ್ ಪರ್ಸನ್ ನಿಮಗೆ ಥರ್ಡ್ ಲಾಸ್ಟ್ ಚಾನ್ಸ್ ಅಂತ ಕೊಡ್ತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಹೋಗೋದಕ್ಕೋ, ಅವ್ರು ನಿಮ್ಮ ಲೈಫಲ್ಲಿ ಬರೋದಕ್ಕೆ. ಅದರ್ ಪರ್ಸನ್ ಅಗೇನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ನೀವು ಅದರ್ ಪರ್ಸನ್ ಲೈಫಲ್ಲಿ ಹೋಗ್ತಾ ಇದ್ದೀರಾ. ನೀವು ಕಣ್ಣಲ್ಲಿ ಇಟ್ಟು ಮಾತಾಡ್ತಿದ್ದೀರಾ. ಈ ಟೈಮಲ್ಲಿ ಚೇಂಜ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ನೀವು ಅಥವಾ ಅದರ್ ಪರ್ಸನ್ನು. ನಿಮಗೆ ಚಾಯ್ಸ್ ಇಲ್ಲ ಅವ್ರನ್ನ ಬಿಟ್ಟು. ಸೊ ಬಿಟ್ಟಿದ್ರಿ ಇಷ್ಟು ದಿನ, ಆದರೆ ನಿಮಗೆ ಅವರಿಂದ ದೂರ ಇರೋಕ್ಕಾಗಲಿಲ್ಲ. ಅಥವಾ ಅದರ್ ಪರ್ಸನ್ ಕೂಡ ಇದಾಗಿರ್ಬೋದು. ಖಂಡಿತ ಎಕ್ಸ್ಪೆಕ್ಟ್ ಆಗ್ತಾರೆ, ನೀವು ಅವ್ರಿಗೆ ಚಾನ್ಸ್ ಕೊಡ್ತೀರಾ. ಅಗೇನ್ ನೀವು ಅವ್ರಿಗೆ ಚಾನ್ಸ್ ಕೊಡ್ತೀರಾ. ಅವ್ರು ಎಸ್ ಹೇಳ್ತಾರೋ ನೋ ಹೇಳ್ತಾರೋ ಅದನ್ನು ನನ್ನ ಕಾರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಅದು ಅವ್ರ ಮನಸ್ಸಿನ ಮೇಲೆ ಬಿಟ್ಟಿರುತ್ತೆ. ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಆಸ್ಟ್ರಾಲಜಿ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಗುತ್ತೆ, ಅಷ್ಟೊಂದು ಡೀಪಾಗಿ ಯಾವುದನ್ನು ಹೇಳ್ತಾ ಹೋದರೆ ನನಗೆ 1 ಇಯರ್ ಬೇಕಾಗುತ್ತೆ ಫ್ರೆಂಡ್ಸ್, ಒಂದು ಸ್ಮಾಲ್ ವಿಷಯನ ಕ್ಲಾರಿಫೈ ಮಾಡೋಕ್ಕೆ ಅಂತ ನಾನು ಹೇಳ್ಬೋದು. ಕೆಲವೊಂದು ಹೇಳ್ತಾರೆ ನೋಡಿ, ಹಣೆ ಬರ ಇರುತ್ತೆ ಒಂದು, ಆದರೆ ಹಣೆ ಬರದಲ್ಲಿ ನೀವು ಒಳ್ಳೆಯವರು ಅಂತ ಬರೆದಿರುತ್ತೆ, ಆದರೆ ನೀವು ಕೆಟ್ಟ ಕೆಲಸ ಮಾಡ್ಬೋದು ಅಲ್ವಾ. ಅದು ನಿಮ್ಮ ಮನಸ್ಸಿನ ಮೇಲೆ ಬಿಟ್ಟಿರುತ್ತೆ. ನೀವು ಎಸ್ ಹೇಳಿ ನೋ ಹೇಳಿ. ಸೊ ಕೆಲವ್ರಿಗೆ ಬ್ಯಾಕ್ ಆದಮೇಲೂ ಒಂದು ಕ್ವಶನ್ ಇರುತ್ತೆ ಕಮೆಂಟಲ್ಲಿ, ಅವ್ರನ್ನ ನಾನು ನಂಬೋದಾ, ಅವ್ರಿಗೆ ಎಸ್ ಹೇಳಲ್ಲ ಬೇಡವಾ ಅಂತ. ಸೊ ಅದು ನಿಮ್ಮ ಮೇಲೆ ಬಿಟ್ಟಿರುತ್ತೆ ಫ್ರೆಂಡ್ಸ್, ನಿಮ್ಮ ಮನಸ್ಸು ಮೇಲೆ ಇರುತ್ತೆ ಅದು. ನೀವು ಎಸ್ ಆದರೂ ಹೇಳಿ, ನೋ ಆದರೂ ಹೇಳಿ. ನಿಮ್ಗೆ ಇಷ್ಟ ಇದ್ದರೆ ಎಸ್ ಹೇಳಿ, ಇಲ್ಲ ಅಂದರೆ ನೋ ಹೇಳಿ. ನಾನು ಅವ್ರು ಚೀಟ್ ಮಾಡ್ತಾರೆ ಅಂತಿದ್ರೆ ನನ್ನ ಕಾರ್ಡಲ್ಲಿ ಶೋ ಆಗಿರುತ್ತೆ. ಆವಾಗ ನೀವು ಯೋಚನೆ ಮಾಡಿ. ಇಲ್ಲ ಅಂದರೆ ನೀವು ನಿಮ್ಮ ಮನಸ್ಸಿನ ಪ್ರಕಾರ ಹೋಗಿ ನೀವು ನನಗೆ ಆ ಕ್ವಶನ್ಸ್ನ ಕೇಳಿದರೆ ನಾನು ಯಾವ ಥರ ಉತ್ತರ ಕೊಡಲಿ ಅಂತ ನಂಗೆ ಅರ್ಥ ಆಗೋಲ್ಲ. ಫಸ್ಟ್ ಕಾರ್ಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ. ನಿಮಗೆ ಒಂಟಿ ಆಗಿದ್ದೀನಿ ಅನ್ನೋ ಫೀಲಿಂಗ್ ಬರ್ಬೋದು. ಹರ್ಮೆಟ್ ಕಾರ್ಡ್ ಕೆಲವೊಮ್ಮೆ ಅಲೋನ್ನೆಸ್ನ ತೋರಿಸ್ತಾ ಇದೆ. ನನ್ನ ಜೊತೆ ಯಾರೂ ಇಲ್ಲ, ನಾನು ಒಂಟಿ ಆಗಿದ್ದೀನಿ, ಫ್ರೆಂಡ್ಸ್ ಇಲ್ಲ, ಫ್ಯಾಮ್ಲಿ ಇಲ್ಲ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಫೀಲಿಂಗ್ಸ್ ಇದೆ ನಿಮಗೋ ಅಥವಾ ಅದರ್ ಪರ್ಸನ್ಗೋ. ಮೇ ಬಿ ತುಂಬ ಚೆನ್ನಾಗಿರೋ ಕೂದಲಿದೆ ನಿಮಗೋ ಅಥವಾ ಅದರ್ ಪರ್ಸನ್ಗೂ ಇದ್ದಿರ್ಬೋದು. ತುಂಬ ದೊಡ್ಡದಾಗಿರೋ ಹಣೆ ಇದೆ. ಮೇ ಬಿ ವೃಷಭ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ನೀವು, ಅಥವಾ ಅದರ್ ಪರ್ಸನ್ದು ತುಂಬ ದೊಡ್ಡದಾಗಿರೋ ಹಣೆ ಇದೆ. ಕೆಲವ್ರಿಗೆ ತುಂಬ ಎಕ್ಸ್ಪ್ಲೋರ್ ಮಾಡೋವಂಥ ಗುಣ ಇದೆ. ಎಲ್ಲನೂ ತಿಳ್ಕೊಳ್ಬೇಕು, ಅದು ಹಾಗ್ಯಾಕಿದೆ, ಇದು ಹೀಗ್ಯಾಕೆ ವರ್ಕ್ ಆಗುತ್ತೆ ಅಂತ ನಿಮಗೂ ಅಥವಾ ಅದರ್ ಪರ್ಸನ್ಗೂ. ಸೆಕೆಂಡ್ ನನಗೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಮೇ ಬಿ ಅವರು ಕನ್ಯಾ ತುಲಾ ಅಂತ ನಾನು ಮೊದಲೇ ಹೇಳಿದೆ, ಹೊಸದಾಗಿ ಕಾರ್ಡ್ಸಲ್ಲಿ ಶೋ ಆಗಿರೋದು. ತುಂಬ ಹೊಸದಾಗಿರೋ ಪರ್ಸನ್ ಇದ್ದಾರೆ ಇವ್ರು ನಿಮ್ಮ ಲೈಫಲ್ಲಿ. ಕೆಲವ್ರಿಗೆ ಒಂದು ತುಂಬ ಗುಡ್ ಕನೆಕ್ಷನ್ ಇದೆ, ಆದರೆ ತುಂಬ ಒಳ್ಳೆ ಗುಣ ಇದೆ ಅವ್ರಿಗೆ. ಕೆಲವ್ರಿಗೆ ತುಂಬ ಇಂಟಿಮೇಟ್ ಆಗಿರೋ ಕನೆಕ್ಷನ್ ಬೇಡ, ನೀವು ಅವ್ರ ಜೊತೆ, ಅವ್ರು ನಿಮ್ಮ ಜೊತೆ ಇದ್ದರೆ ಸಾಕು ಅನ್ನೋ ಥಾಟ್ ಇದೆ ನಿಮಗೋ ಅಥವಾ ಅದರ್ ಪರ್ಸನ್ಗೂ. ತುಂಬ ಸ್ಪಿರಿಚುವಲಿ ಬಿಲೀವ್ ಮಾಡ್ತಾರೆ ಅವರು. ಟ್ರೆಡಿಷ್ನಲ್ಗೆ ವ್ಯಾಲ್ಯೂ ಕೊಡ್ತಾರೆ. ಅವ್ರ ಬೌಂಡ್ರಿನ ಕ್ರಾಸ್ ಮಾಡಲ್ಲ ಅವರು ಲೈನ್ನ. ನೀವು ಅಥವಾ ಅದರ್ ಪರ್ಸನ್ನು ತುಂಬ ರೂಲ್ನ ಫಾಲೋ ಮಾಡೋ ಅಂಥ ವ್ಯಕ್ತಿ ಆಗಿದ್ದಾರೆ ಅವರು. ಸೊ ಥರ್ಡ್ ಕಾರ್ಡ್ ನನಗೆ 8 ಆಫ್ ಸ್ವಾರ್ಡ್ಸ್ ಬಂದಿದೆ. ಡೌಟ್ಸ್ ಇದೆ ಕೆಲವ್ರಿಗೆ. 8 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ
ನಿಮಗೆ ಅವ್ರ ಮೇಲೆ ಡೌಟ್ಸ್ ಇದೆಯೋ ಅಥವಾ ಅವ್ರಿಗೆ ನಿಮ್ಮ ಮೇಲೆ ಡೌಟ್ಸ್ ಇದೆಯೋ, ಮೇ ಬಿ ತುಂಬ ಡೌಟ್ಸ್ಗಳು ಕಾಣ್ತಾ ಇದೆ ನಮಗೆ. ಡೌಟ್ಸಿಂದ ಕೆಲವು ರಿಲೇಷನ್ಶಿಪ್ ಹಾಳಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಅಂತ ಆ ಥರ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಮೇ ಬಿ ನಾನು ಕನ್ಯಾ ರಾಶಿಯವ್ರಿಗೆ ಇದನ್ನೇ ಹೇಳಿರ್ಬೋದು. ಕೆಲವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಿಮ್ಮ ಬಗ್ಗೆ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅಥವಾ ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಸೊ ಯಾವುದೇ ಮೂರನೇ ವ್ಯಕ್ತಿಯ ಮಾತುಗಳನ್ನ ನೀವು ಕೇಳಬೇಡಿ. ಅಥವಾ ನಿಮಗೆ ಆ ಥರ ಅನಿಸಿದ್ರು ಕೆಲವೊಮ್ಮೆ ನೀವು ನೋಡಿರೋದು ನಿಜ ಆಗಿರಲ್ಲ ಅಂತ ನಾನು ಮೀನ ರಾಶಿಯವ್ರಿಗೆ ಹೇಳ್ತೀನಿ. ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಕ್ರಾಸ್ ವಾಚರ್ ನೋಡ್ತಾ ಇದ್ರು ಅದನ್ನೇ ನಾನು ಹೇಳ್ತೀನಿ. ಫೋರ್ತ್ ಕಾರ್ಡ್ ನನಗೆ 2 ಆಫ್ ವಾಂಡ್ಸ್ ಬಂದಿದೆ. ಕೆಲವ್ರಿಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಎಂಡ್ ಆಗುವಂಥ ಒಂದು ಶಿಫ್ಟ್ ಚೇಂಜ್ ಆಗೋ ಕಾಲ ಬಂದಿದೆ ಅಂತ ನಾನು ಹೇಳ್ತೀನಿ. 2 ಆಫ್ ವಾಂಡ್ಸ್ 2 ಇರೋದ್ರಿಂದ 2 ಆಪ್ಷನ್ನ ಬಿಲ್ಡ್ ಮಾಡುತ್ತೆ. ಮೇ ಬಿ ಕೆಲವರು ಡಿವೋರ್ಸೇ ಆಗಿರ್ಬೋದು, ಡಿವೋರ್ಸ್ ತೊಗೊಂಡಿರ್ಬೋದು, ಈಗಾಗಲೇ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ಬೋದು ಮೀನ ರಾಶಿಯವ್ರಿಗೆ. ಸೊ ಸೆಕೆಂಡ್ ಆಪ್ಷನ್ ಸಿಕ್ಕಿರ್ಬೋದು ನಿಮಗೂ ಅಥವಾ ಅದರ್ ಪರ್ಸನ್ಗೂ. ನಿಮಗೆ ಬೇಕಾಗಿಲ್ಲ ಇವಾಗ ನಿಮ್ಮ ಲೈಫಲ್ಲಿರೋ ವ್ಯಕ್ತಿ ಅಥವಾ ಅದರ್ ಪರ್ಸನಿಗೆ ನೀವು ಇವಾಗ ಬೇಕಾಗಿಲ್ಲ. ಆಲ್ರೆಡಿ ನಿಮ್ಮ ಮ್ಯಾರೇಜ್ ಆದರೂ ಇದರಿಂದ ಹೊರಗಡೆ ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಸೊ ಅಥವಾ ಮೀನ ರಾಶಿಯವರು ನೀವು ಮ್ಯಾರೇಜ್ ಆಗಿರೋ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದಾರೆ ಅಥವಾ ಅದರ್ ಪರ್ಸನ್ಗೆ ಮ್ಯಾರೇಜ್ ಆಗಿದೆ, ಅದಾದಮೇಲೆ ನೀವು ಕನೆಕ್ಟ್ ಆಗಿರ್ಬೋದು. ಈಗ ಅವರು ಡೈವರ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತಿರ್ಬೋದು ಅಂತ ಕಾರ್ಡ್ಸಲ್ಲಿ ಶೋ ಆಗ್ತಾ ಇದೆ. ಇನ್ನು ಕೆಲವರಿಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಎಂಡ್ ಆಗ್ತಾ ಇದೆ ಅಂತ ನಾನು ಹೇಳಿದೆ. ಅವರಿಗೆ ಆಪ್ಷನ್ಸ್ ಇದೆ, ಬಂದರೆ ನಿಮ್ಮ ಜೊತೆ ಬರಬೇಕು, ಇಲ್ಲ ಫ್ಯಾಮ್ಲಿ ಜೊತೆ ಹೋಗಬೇಕು, ಅಥವಾ ನಿಮಗಿಂತೂ ಬೆಟರ್ ಆಪ್ಷನ್ ಸಿಕ್ಕಿದೆ ಅವ್ರಿಗೆ, ನಿಮಗೋ ಅಥವಾ ಅದರ್ ಪರ್ಸನ್ಗೋ. ಅವ್ರು ಮೂವ್ ಆನ್ ಆಗ್ತಿದ್ದಾರೆ. ಸೊ ಕೆಲವ್ರಿಗೆ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳಿದ್ದೀನಿ. ನಾನು ಕೆಲವ್ರು ಕಮೆಂಟಲ್ಲಿ ಕೇಳಿದರು, ನಾನು ಹೇಳಿದೆ ಮೀನ ರಾಶಿಯವ್ರ ಜೊತೆ ನೀವೇನಾದರೂ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಬ್ರೇಕಪ್ ಈಗಾಗಲೇ ಆಗಿದ್ದರೆ, ಸೊ ಅವ್ರ ಮನೆಯಲ್ಲಿ ಕೆಲವೊಂದು ಪ್ರಪೋಸಲ್ ಬರ್ತಾ ಇದ್ದರೆ ಫ್ಯಾಮ್ಲಿಯಲ್ಲಿ ಅವ್ರ ಫ್ಯಾಮ್ಲಿ ಜೊತೆನೇ ಹೋಗ್ತಾರೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಈಗಲೂ ಕೂಡ ಆ ವಿಷಯನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಕೆಲವ್ರಿಗೆ, ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಮಾತ್ರ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಅವರಿಗೆ ಅರ್ಥ ಆಗಿರುತ್ತೆ. ಫಿಫ್ತ್ ನನಗೆ 3 ಆಫ್ ಕಪ್ಸ್ ಬಂದಿದೆ. ಕೆಲವ್ರು ಹ್ಯಾಪಿ ಆಗಿದ್ದಾರೆ, ಕೆಲವ್ರು ಅಂದ್ಕೊಂಡಿರೋ ಗೋಲ್ನ ರೀಚ್ ಮಾಡಿದ್ದಾರೆ, ನೀವು ಅಥವಾ ಅದರ್ ಪರ್ಸನ್ಸು. ಮೇ ಬಿ ಅವ್ರು ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡುವಂಥ ಪರ್ಸನ್ಸ್ ಇದ್ದಾರೆ ಅವರು, ನೀವು ಅಥವಾ ಅವರು ಕೂಡ ಆಗಿರ್ಬೋದು ಇವರು. 6 ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಮೇ ಬಿ ನೀವು ಗಿವ್ ಅಪ್ ಮಾಡಿದ ಮೇಲೆ, ನಿಮ್ಮ ಬ್ರೇಕಪ್ ಆದಮೇಲೆ, ನಾನು ಈಗಾಗಲೇ ಹೇಳಿದೆ ನಿಮ್ಮ ಲೈಫಲ್ಲಿರೋ ವ್ಯಕ್ತಿ ಎಂಗೇಜ್ಡ್ ಮ್ಯಾರೇಜ್ ಆದಮೇಲೆ, ಸೊ ಅದರ್ ಪರ್ಸನ್ ಲೈಫಲ್ಲಿ ನೀವಿದ್ದರೆ ನಿಮ್ಮ ಎಂಗೇಜ್ಡ್ ಮ್ಯಾರೇಜ್ ಆದಮೇಲೆ ಅದರ್ ಪರ್ಸನ್ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ. ಅಥವಾ ಹಾಗೆ ನಿಮ್ಮ ಲೈಫಲ್ಲಿ ಕೂಡ ಬ್ರೇಕಪ್ ಆಗಿರೋರಾಗಿದ್ದರೆ ಖಂಡಿತ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರೋದನ್ನು ಶೋ ಆಗ್ತಾ ಇದೆ. ಖಂಡಿತ ಯೂನಿವರ್ಸ್ ನಿಮಗೋಸ್ಕರ ಯಾರನ್ನಾದರೂ ರೆಡಿ ಮಾಡೇ ಇರುತ್ತೆ. ಅವ್ರು ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ ಅಂತ ನಾನು ಹೇಳ್ತೀನಿ. ಇದೊಂದು ಟ್ರೂ ಲವ್ ಆಗಿರುತ್ತೆ. ತುಂಬ ಗುಡ್ ಪರ್ಸನ್ ಇದ್ದಾರೆ. ಕೆಲವರಿಗೆ ಈಗಾಗಲೇ ರೀಸೆಂಟ್ಲಿ ಬಂದಿದ್ದಾರೆ. ತುಂಬ ಮೆಸೇಜಸ್ಗಳು ಡಿಲೆವರ್ ಆಗೋದನ್ನು ನನಗೆ ಕಾರ್ಡ್ಸಲ್ಲಿ ತೋರಿಸ್ತಾ ಇದೆ ವೀಲ್ ಆಫ್ ಫಾರ್ಚೂನಲ್ಲಿ. ಸೊ ಕಮ್ಯುನಿಕೇಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಮೇ ಬಿ ತುಂಬ ಯಾರೋ ನೀವು ಜಡ್ಜ್ ಮಾಡ್ತೀರಾ ಎಲ್ಲೋ ವಿಷಯನೂ. ಸೊ ಟೂ ಅರ್ಲಿ ಜಡ್ಜ್ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಭಾಳ ಬೇಗ ಯಾವುದೇ ಒಬ್ಬ ವ್ಯಕ್ತಿನ ಅವ್ರು ಹೀಗೆ ಅಂತ ಒಂದೇ ಒಂದು ಪರ್ಸ್ಪೆಕ್ಟಿವ್ ಮೇಲೆ, ಒಂದೇ ಒಂದು ಸಿಚುವೇಶನ್ ಮೇಲೆ ಯಾರನ್ನೂ ಜಡ್ಜ್ ಮಾಡಬೇಡಿ ಫ್ರೆಂಡ್ಸ್. ನೀವು ಯಾರೇ ಆದರೂ ಪರವಾಗಿಲ್ಲ. ಮೀನ ರಾಶಿಯವ್ರು ನೀವಾಗಿರ್ಬೋದು, ಅದರ್ ಪರ್ಸನ್ ಕೂಡ ಇದನ್ನು ನೋಡ್ತಿದ್ರೆ, ಕ್ರಾಸ್ ವಾಚರ್ ಇದ್ದರೆ ನಾನು ಹೇಳ್ತೀನಿ, ಒಂದೇ ವಿಷಯಕ್ಕೋ ಅಥವಾ ಒಂದೆರಡು ವಿಷಯಕ್ಕೋ ಅವ್ರನ್ನ ಜಡ್ಜ್ ಮಾಡಬೇಡಿ. ಇವ್ರು ಹೀಗೆ ಅಂತ ಆ ಸಿಚುವೇಷನಲ್ಲಿ ಅವ್ರ ಮೈಂಡಲ್ಲಿ ಏನು ಓಡ್ತಿರುತ್ತೋ, ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಏನಿರುತ್ತೋ, ಅವ್ರ ಫ್ಯಾಮ್ಲಿ ಇಶ್ಯೂಸ್ ಏನಿರುತ್ತೋ, ಅವ್ರು ಯಾವಾಗ ಯಾವ ಥರ ರಿಯಾಕ್ಟ್ ಮಾಡಿರ್ತಾರೋ ಅಂತ ಹೇಳೋಕ್ಕಾಗಲ್ಲ. ಅವ್ರನ್ನ ಕೆಲವು ದಿನ ಅಬ್ಸರ್ವ್ ಮಾಡಿದ ಮೇಲೆ ನೀವು ಯಾವುದೇ ವ್ಯಕ್ತಿ ಬಗ್ಗೆ ಟೂ ಅರ್ಲಿ ಅವ್ರು ಹೀಗೆ ಅಂತ ನೀವು ಡಿಸೈಡ್ ಮಾಡಬೇಡಿ, ಜಡ್ಜ್ ಮಾಡಬೇಡಿ ಅಂತ ಕಾರ್ಡ್ ಹೇಳ್ತಿದೆ. ನಿಮಗೂ ಅದರ್ ಪರ್ಸನ್ಗೂ ತುಂಬ ಚಾಲೆಂಜಸ್ ಬಂದಿವೆ ಕೆಲವ್ರಿಗೆ ಈಗಾಗಲೇ. ಮೀನ ರಾಶಿಯವರು ನಿಮ್ಗಾಗಿರ್ಬೋದು ಅಥವಾ ಅದರ್ ಪರ್ಸನ್ಗಳಿಗೂ. ಸೊ ಖಂಡಿತ ಅದನ್ನೆಲ್ಲ ನೀವು ಫೇಸ್ ಮಾಡಲೇಬೇಕು. ಅದು ನೀವು ಡಿಸರ್ವ್ ಕರ್ಮ, ಅದು ನಿಮ್ಮ ಲೈಫಲ್ಲಿ ಬರೆದಿರೋ ಡೆಸ್ಟಿನಿ ಅದೇ ಥರ ಇದೆ.
ಸೊ ಇದು ನನ್ನ ಕೆಟ್ಟ ಟೈಮು, ಇದು ನನ್ನ ಒಳ್ಳೆ ಟೈಮು ಅಂತ ಆ ಥರ ಯಾವುದೂ ಇರಲ್ಲ ಫ್ರೆಂಡ್ಸ್. ಅದು ನಮ್ಮ ಲೈಫಲ್ಲಿ ಫ್ಲೋವಲ್ಲಿ ಬರೋರು. ಕೆಲವ್ರಿಗೆ ಲೇಟಾಗಿ ಬರುತ್ತೆ, ಕೆಲವ್ರಿಗೆ ಮುಂಚೆ ಬರುತ್ತೆ, ಕೆಲವ್ರಿಗೆ ಹಿಂದೆ ಆಗಿರುತ್ತೆ, ನಮಗೆ ಮುಂದೆ ಬಂದಿರುತ್ತೆ. ಅಷ್ಟೇ ಡಿಫ್ರೆನ್ಸು. ಲೈಫಲ್ಲಿ ಬರೋದನ್ನು ನಾವು ಫೇಸ್ ಮಾಡಲೇಬೇಕು. ವೀಲ್ ಆಫ್ ಫಾರ್ಚೂನ್ ಒಂದು ಪಾಸಿಟಿವ್ ಕಾರ್ಡು. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.